ವೆಲ್ಕಮ್ ಬ್ಯಾಕ್. ನಿಮ್ಗೆ ಆವಾಗಲೇ ಹೇಳಿದ್ವಿ, ಅಂಕಲ್ ಕೂಡ ಹೇಳಿದ್ರು ನನ್ನ ಮಗಳ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತಾರೆ ಅಂತ. ಸೊ ಹಿಯರ್ ಅಂಜನಾ ದೇವಿ ಬದ್ರಿನಾಥ್, ಸೈಕೋಥೆರಪಿಸ್ಟ್, ಆರ್ಟ್ ಸೈಕೋಥೆರಪಿಸ್ಟ್. ನೋಡಿ, ಮೆಡಿಕಲಲ್ಲಿ ಅಥವಾ ನಮಗೆ ಎಷ್ಟೋ ಟರ್ಮ್ಸ್ಗಳು ಕೇಳೂ ಇರಲ್ಲ, ತಿಳ್ಕೊಂಡು ಇರಲ್ಲ, ಏನೋ ಒಂದು ವಿಶೇಷತೆ ಇರುತ್ತೆ. ಅದರಲ್ಲೂ ನಾವು ದಾನಿಗಳು, ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಮುಂಚಿಂದನೂ ದಾನ ಧರ್ಮ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂಕಲ್ ಹೇಳ್ತಾ ಇದ್ರು. ಇದನ್ನು ನಾನು ಅದೇ ಇದಕ್ಕೆ ಸೇರಿಸ್ತೀನಿ, ಕ್ಯಾಟಗರಿಗೆ ಸೇರಿಸ್ತೀನಿ. ಬಿಕಾಸ್ ತುಂಬ ಜನಕ್ಕೆ ತುಂಬ ಕಷ್ಟದಲ್ಲಿದ್ದಾರೆ, ಎಷ್ಟೋ ಸಮಸ್ಯೆಗಳು ಇವತ್ತಿನ ಈ ಸೊಸೈಟಿಯಲ್ಲಿ. ನಾನು ಮುಂಚೆನೇ ಕ್ಲೈಮ್ಯಾಕ್ಸಿಗೆ ಹೋಗ್ಬಿಟ್ಟೆ ಅನ್ಕೋತೀನಿ. ಮೂಲತಃ ಇವರು ಆರ್ಟ್ ಸೈಕೋಥೆರಪಿಸ್ಟ್. ಅಂದರೆ ಈ ಹೆಣ್ಮಕ್ಳು ಗಂಡ್ಮಕ್ಳು ಅವರು ಇವರು ಅಂತಲ್ಲ, ಕಷ್ಟದಲ್ಲಿರೋರಿಗೆ ಆರ್ಟ್ ಮೂಲಕ ಒಂದು ಸಮಸ್ಯೆನ ಬಗೆಹರಿಸ್ತಾರೆ. ಆನ್ಲೈನ್ ಸೇವೆ ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಇದ್ದರೆ, ಈಗ ನಾನು ಈ ಥರ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಡೀಟೇಲಾಗಿ ತಿಳ್ಕೊಬೇಕು, ಕೇಳಬೇಕು ಅಂದರೆ ಮೇಡಮ್ನ ಮಾತಾಡ್ಸೋಣ, ತಿಳ್ಕೊಳ್ಳೋಣ. ಇವ್ರು ಇರೋದು ಬ್ಯಾಂಗ್ಳೂರಲ್ಲಿ. ಆ್ಯಂಡ್ ಹಿಯರ್ ಇಸ್ ಅಂಜನಾ ದೇವಿ. ವೆಲ್ಕಮ್ ಟು ಗಾಯಸ್ ಗ್ಲಿಟ್ಸ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಗ್ಗೆ, ನಿಮ್ಮ ಎಜುಕೇಷನ್ ಬಗ್ಗೆ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಹೇಳ್ಬಿಡಿ. ಶೋರ್. ಆರ್ಟ್ ಸೈಕೋಥೆರಪಿ ಅಂದರೆ ಕಲಾ ಚಿಕಿತ್ಸೆ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಇಟ್ಸ್ ಕಾಲ್ಡ್ ಕಲಾ ಚಿಕಿತ್ಸೆ. ಸೊ ಬೇಸಿಕಲಿ ಇಟ್ಸ್ ಅ ಬ್ರಾಂಚ್ ಆಫ್ ಮೆಂಟಲ್ ಹೆಲ್ತ್ ಇಶ್ಯೂಸ್. ಯಾವ ಥರ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂದರೆ ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಸ್ಟ್ರೆಸ್ ಇರಬೇಕು. ಸೊ ದೀಸ್ ಆರ್ ದ ಕಾಮನ್ ಮೆಂಟಲ್ ಹೆಲ್ತ್ ಕನ್ಸರ್ನ್ಸ್. ಎಸ್. ಸೊ ಆ್ಯಂಡ್ ಡಯಾಗ್ನೋಸಿಸ್ ಇರಬೇಕು ಅಂತಲೇ ಇಲ್ಲ, ಅನ್ಡಯಾಗ್ನೋಸ್ಡ್ ಇರ್ಬೋದು ಅಥವಾ ಇನ್ಫಾರ್ಮಲ್ ಡಯಾಗ್ನೋಸಿಸ್ ಇರ್ಬೋದು. ನಮಗೆ ಅನಿಸ್ತಿರ್ಬೋದು, ಐ ಆಮ್ ಫೀಲಿಂಗ್ ಸೋ ಆಂಕ್ಷಿಯಸ್, ನನಗೆ ತುಂಬ ಡಿಪ್ರೆಷನ್ ಇರ್ಬೋದು ಅಂತ. ಸೊ ಟಾಕ್ ಥೆರಪಿ ತುಂಬ ಪಾಪ್ಯುಲರು. ಸೊ ಇಟ್ ಈಸ್ ಮೋಸ್ಟ್ ಕಾಮನ್ಲಿ ಫೌಂಡ್ ಎವ್ರಿವೇರ್. ಸೊ ಆರ್ಟ್ ಥೆರಪಿ ಇಸ್ ಒನ್ ಲೆವೆಲ್ ಅಬೌವ್ ಟಾಕ್ ಥೆರಪಿ ಅಂತ. ಯಾಕೆ ಅಂದರೆ ವಿ ಯೂಸ್ ಆರ್ಟ್ ಅಂದರೆ ಕ್ರಿಯೇಟಿವ್ ಪ್ರಾಸೆಸ್, ಪೇಂಟಿಂಗ್ ಇರ್ಬೋದು, ಸ್ಕಲ್ಪ್ಟಿಂಗ್ ಇರ್ಬೋದು, ಯೂಸಿಂಗ್ ಡಿಫ್ರೆಂಟ್ ಆಫ್ ಮೀಡಿಯಮ್ಸ್, ಆ್ಯಂಡ್ ದೆನ್ ವಿ ಕಂಬೈನ್ ಇಟ್ ವಿತ್ ಟೆಕ್ನಿಕ್ಸ್ ಆಫ್ ಸೈಕೋಥೆರಪಿ. ಸೊ ಈ ಮೂಲಕ ವಿ ವಿಲ್ ಎನೇಬಲ್ ಕ್ಲೈಂಟ್ಸ್ ಏನು ಮಾಡ್ತೀವಿ ಅಂದರೆ ಅವ್ರಿಗೆ ಸೆಲ್ಫ್ ಎಕ್ಸ್ಪ್ರೆಷನ್ ಬರಬೇಕು. ಸೊ ಏನಂದರೆ ಪೀಪಲ್ ಹೂ ಹ್ಯಾವ್ ಗಾನ್ ಥ್ರೂ ಲಾಟ್ ಆಫ್ ಟ್ರಾಮಾ ಅಲ್ಲ, ಅವರು ಮಾತೇ ನಿಲ್ಲಿಸ್ಬಿಟ್ಟಿರ್ತಾರೆ ಎಷ್ಟೊಂದು ಜನ. ಸೊ ದೇ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಟಾಕ್ ಅಬೌಟ್ ದೇರ್ ಇನ್ಸಿಡೆಂಟ್ಸ್. ಸೊ ಆ್ಯಂಡ್ ಐ ಪ್ರಿಡಾಮಿನೆಂಟ್ಲಿ ವರ್ಕ್ ವಿತ್ ಅ ಲಾಟ್ ಆಫ್ ಚಿಲ್ಡ್ರನ್. ಸೊ ಅವ್ರಿಗೆ ಆರ್ಟ್ ಥೆರಪಿ ಮೂಲಕ ಸೆಲ್ಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಎನೇಬಲ್ ದೆಮ್ ಟು ಕಮ್ ಔಟ್ ಆಫ್ ದಟ್ ಆಂಗ್ಸೈಟಿ, ಡಿಪ್ರೆಷನ್. ಸೊ ಆರ್ಟ್ ಥೆರಪಿ ಇಸ್ ಸಮಥಿಂಗ್ ದಟ್ ಈಸ್ ವೆರಿ ಅಮೇಝಿಂಗ್. ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಯಿತು ನಂಗೆ ಗೊತ್ತಿಲ್ಲ. ಮೇಡಮ್ ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಡ್ರಾಯಿಂಗು, ಪೇಂಟಿಂಗ್ ಮೂಲಕ ಅವರು ತಮ್ಮಲ್ಲಿರುವಂಥ ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿನ ವಾಸಿ ಮಾಡ್ಕೋಬೋದು. ಅದು ಒಂದು ಕಾಯಿಲೆ ಅಂತ ಗೊತ್ತಿದೆಯಾ? ಮಾತೆತ್ತಿದ್ರೆ ಏನು ಹೇಳ್ತೀವಿ? ನಂಗೆ ತುಂಬ ಸ್ಟ್ರೆಸ್ ಅಂತ ಹೇಳ್ತೀವಿ. ಅದೆಲ್ಲ ಸ್ಟ್ರೆಸ್ ಅಲ್ಲ. ಸ್ಟ್ರೆಸ್ ಅಂತಂದರೆ ಮಾತು ನಿಲ್ಲಿಸಿರ್ತಾರೆ, ಯಾರ ಜೊತೆನೂ ಮಾತಾಡಲ್ಲ, ತುಂಬ ಕೂಗಾಡೋದು, ಆಂಗ್ಸೈಟಿ, ತುಂಬ ಸಿಟ್ಟು ಮಾಡೋದು, ಮನೇಲಿರೋರ ಮೇಲೆಲ್ಲ ಜಗಳ ಮಾಡೋದು, ಇದೆಲ್ಲದು ಕ್ರಮೇಣ ಕಂಟಿನ್ಯೂ ಆಗ್ತಾ ಹೋದಾಗ ಅದು ಒಂದು ಕಾಯಿಲೆಯಾಗಿ ಪರಿವರ್ತನೆ ಆಗುತ್ತೆ. ಎಷ್ಟೋ ಜನಕ್ಕೆ ಅದಕ್ಕೂ ಪರಿಹಾರ ಇದೆ ಅಂತ ಗೊತ್ತಿರಲ್ಲ. ಹೋದರೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಬೇಕು. ಹೋದ ತಕ್ಷಣ ಏನು ಮಾಡ್ತಾರೆ, ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆ ಕೊಡ್ತಾರೆ ಫಸ್ಟು. ಸಾರಿ, ಯಾರಾದರೂ ಡಾಕ್ಟರ್ಸ್ ನೋಡ್ತಾ ಇದ್ದಾರೆ, ನನ್ನ ಬೈಕೋಬೇಡಿ, ಇರೋದು ನಾನು ಹೇಳ್ತಾ ಇದ್ದೀನಿ. ಆ ಆ್ಯಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ಸ್ ತೊಗೊಂಡ ತಕ್ಷಣ ಮನುಷ್ಯ ಕಾಮ್ ಆಗ್ತಾನೆ. ಎಷ್ಟು ಮಟ್ಟಿಗೆ ಕಾಮ್ ಆಗ್ತಾನೆ ಅಂದರೆ ಮಾತು ನಿಲ್ಲಿಸ್ತಾನೆ, ಮಾತಾಡಲ್ಲ. ಎನಿ ಟೈಮ್ ರೆಸ್ಟ್ ಬೇಕು, ಮಲಗಬೇಕು. ನಾನು ಸುಮಾರು ಪೇಷಂಟ್ಸ್ನ ನಾನು ನೋಡಿದ್ದೀನಿ. ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ಎಷ್ಟೋ ಜನನ ನಾನು ನೋಡಿದ್ದೀನಿ ಈ ಥರ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್, ಯಾವಾಗ ನೋಡಿದ್ರೆ ನಾನು ರೆಸ್ಟ್ ಮಾಡಬೇಕು. ಆ್ಯಂಡ್ ಕಾಮರ್ ಅಂದರೆ ದೇ ಸ್ಟಾಪ್ ಟಾಕಿಂಗ್. ದಟ್ಸ್ ನಾಟ್ ವಾಟ್ ವಿ ವಾಂಟ್. ನಮಗೆ ಮಾತು ನಿಲ್ಲಿಸೋ ಅಂಥ ಔಷಧಿ ಬೇಡ. ಮನುಷ್ಯ ಮೊದಲಿನಂತೆ ನಾರ್ಮಲ್ ಆಗಬೇಕು. ಅವನು ಮನಸ್ಸು ಬಿಚ್ಚಿ ಮಾತಾಡೋ ರೀತಿಯಲ್ಲಿ ಆಗಬೇಕು. ಅವರ ಮನಸ್ಸಲ್ಲಿ ಏನು ನೋವಿದೆ ಅಂತ ಹೇಳ್ಕೊಳ್ಳೋದಾಗಬೇಕು. ಆ ಥರ ಒಂದು ಪರಿಹಾರನ ಮೇಡಮ್ ಕೊಡ್ತಾ ಇದ್ದಾರೆ. ಇನ್ನೂ ಡೀಟೇಲಾಗಿ ತಿಳ್ಕೊಳ್ಳೋಣ, ಯಾಕಂದರೆ ಸುಮಾರು ಕೆಲಸಗಳನ್ನು ಅವ್ರು ಆಲ್ರೆಡಿ ಮಾಡಿದ್ದಾರೆ. ಪ್ಲೀಸ್ ಟಾಕ್ ಅಬೌಟ್ ಯೋರ್ ಸೆಲ್ಫ್. ನೀವು ಇಲ್ಲಿ ತನಕ ಏನೆಲ್ಲ ಮಾಡಿದ್ದೀರಾ ಅಂತ ಹೇಳಿದ್ರೆ ಮೋಸ್ಟ್ಲಿ ಅರ್ಥ ಆಗುತ್ತೆ ಅವ್ರಿಗೆ. ಸೊ how I came to art therapy, it's a long journey. So first I'm actually an MBA myself. So I was teaching in the US. So alli I was teaching in a college. So this is a different field. This is totally different. So but art has always been very important for me. So growing up, of course, my parents are great artists in various fields they are in. So art is something that was like a tradition at home. So now tumba art ಮಾಡ್ತಾ ಇದ್ವಿ. But more than that, how I have used art in different ways, that is what sets me apart. So India move ಆದ್ಮೇಲೆ
So I studied to teach children. So I'm an actually an early childhood educator. So ತುಂಬ ಚಿಕ್ಕ ಮಕ್ಕಳ ಜೊತೆಗೆ ಕೆಲಸ ಮಾಡ್ತಾ ಇದ್ದೆ. So 2 years ಇಂದ 6 years. They're called formative years ಅಂತ. So I studied to be an early childhood educator from Symbiosis, Pune, distance learning. So and I started my journey into teaching field with children. So for the younger age. So when I moved back to India, so ಅದು ನಂಗೆ ಮಕ್ಕಳ ಜೊತೆಗೆ ಇರೋದು I feel very good, and things come to me naturally when it comes to teaching and things like that. So I chose this as my field. So but ಅದು credentials ಬೇಕಿತ್ತು ಅಂತ, so I studied. So ಆವಾಗ ನಾನು ಆರ್ಟ್ ಕ್ಲಾಸಸ್ ಮಾಡ್ತಾ ಇದ್ದೆ ಮಕ್ಕಳಿಗೆ. These were after school activities. ಆವಾಗ ನನಗೆ ತುಂಬ ಮಕ್ಕಳು ಕೇಮ್ ವಿತ್ ಸರ್ಟನ್ ದೇ ಕಾಲ್ ಲರ್ನಿಂಗ್ ಡಿಸಬಿಲಿಟೀಸ್. ಸೊ ಹ್ಯಾಂಡ್ ರೈಟಿಂಗ್ ಸರಿಗೆ ಬರ್ತಾ ಇಲ್ಲ, ಸೊ ಅದಕ್ಕೆ ಆರ್ಟ್ ಕಲಿಸ್ಕೊಡಿ, ಸೊ ಕಾನ್ಸಂಟ್ರೇಷನ್ ಇಲ್ಲ ನೀವು ಹೇಳ್ದಂಗೆ. ಸೊ ಅವಾಗ ನನಗೆ ಅರ್ಥ ಆಯಿತು, ದೀಸ್ ಆರ್ ಕಾಲ್ಡ್ ಸ್ಪೆಷಲ್ ಎಜುಕೇಷನಲ್ ನೀಡ್ಸ್ ಅಂತ. ಸೊ ಸ್ಪೆಷಲ್ ಎಜುಕೇಷನಲ್ ನೀಡ್ಸು ಸೊ ತುಂಬ ಇಂಪಾರ್ಟೆಂಟ್ ಅನಿಸ್ತು. ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಚಿಲ್ಡ್ರನ್ ಆರ್ ವಿತ್ ಸ್ಪೆಷಲ್ ಎಜುಕೇಷನ್ ನೀಡ್ಸ್ ಅಂತ. ಮತ್ತೆ ಓದಿದೆ ನಾನು. ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಸ್ಪೆಷಲ್ ಎಜುಕೇಷನ್ ಆ್ಯಂಡ್ ಇನ್ಕ್ಲೂಷನ್ ಫ್ರಮ್ ಯೂನಿವರ್ಸಿಟಿ ಆಫ್ ನಾರ್ಥ್ಯಾಂಪ್ಟನ್, UK. ಸೊ ನಾನು ಆವಾಗ ಓದ್ತಾ I was also working at Brindavan Education Trust anta. It's a center for children with special educational needs in Bangalore. So avaga then I also had my own program. It was called Doodle Magic anta. It's an after school activity. So I started using a lot of art based practices. So makkalige hege to enable them, so concentration ಆಗ್ಬೋದು, ಸಿಟ್ಟಿಂಗ್ ಸ್ಪ್ಯಾನ್ ಆಗ್ಬೋದು, ಅವ್ರಿಗೆ ಅಟೆನ್ಷನ್ sitting tolerance and attention span. So these are all also considered as some of the issues children have. So once I started studying more about ಆರ್ಟ್ ಎಜುಕೇಷನ್, ಆಟಿಸಮ್ ಮಕ್ಕಳು ಬರೋಕ್ಕೆ ಶುರುವಾದ್ರೆ ತುಂಬ. ಸೊ ಆ್ಯಂಡ್ ನನಗೆ ಅನಿಸ್ತು ಈ ಆಟಿಸಮ್ ಮಕ್ಕಳಿಗೆ ಆರ್ಟ್ ಮೂಲಕ ತುಂಬ ಹೆಲ್ಪ್ ಮಾಡ್ಬೋದು ಅಂತ. ಸೊ ಬಿಕಾಸ್ ದೇ ಡೋಂಟ್ ಹ್ಯಾವ್ ಇಮ್ಯಾಜಿನೇಷನ್, ದೇ ಲ್ಯಾಕ್ ಸೋಷಿಯಲ್ ಸ್ಕಿಲ್ಸ್. ಸೊ ದೆನ್ ಐ ಸ್ಟಾರ್ಟೆಡ್ ಪುಟ್ಟಿಂಗ್ ಟುಗೆದರ್ ಮೈ ಓನ್ ಆರ್ಟ್ ಬೇಸ್ಡ್ ಪ್ರಾಕ್ಟಿಸಸ್. ಅದ್ರ ಜೊತೆಗೆ ಐ ಸ್ಟಾರ್ಟೆಡ್ ಇನ್ಕಾರ್ಪೊರೇಟಿಂಗ್ ಸ್ಟೋರಿ ಟೆಲ್ಲಿಂಗ್. ಸೊ ಅವ್ರಿಗೆ ಸೆಲ್ಫ್ ಎಕ್ಸ್ಪ್ರೆಷನ್ ಹೇಗೆ ಎನೇಬಲ್ ಮಾಡ್ಬೋದು ಅಂತ. ಸೊ ವೆನ್ ಐ ವಾಸ್ ಡೂಯಿಂಗ್ ಮೈ ಡಿಸರ್ಟೇಷನ್ for special education needs master's program, so I started working with a child. So she had something called selective mutism anta. So ಆ ಮಗುಗೆ ಆ್ಯಕ್ಚುಲಿ ಲ್ಯಾಗ್ಸ್ ಇಲ್ಲ, ಸ್ಪೀಚಸ್ ಎಲ್ಲ ಏನೋ ಲ್ಯಾಗ್ಸ್ ಇಲ್ಲ, ಆ್ಯಂಡ್ ಶಿ ಕಮ್ಸ್ ಫ್ರಮ್ ಅ ಡಾಕ್ಟರ್ಸ್ ಫ್ಯಾಮಿಲಿ. ಅಪ್ಪ ಅಮ್ಮ ಇಬ್ಬರು ವೆರಿ ಪಾಪ್ಯುಲರ್ ಆ್ಯಂಡ್ ವೆಲ್ ನೋನ್ ಡಾಕ್ಟರ್ಸ್. ಸೊ ಅವಳಿಗೆ ಮಾತಾಡೋಕ್ಕೆ ಇಷ್ಟ ಇರಲಿಲ್ಲ, ಮಾತು ಬರಲ್ಲ ಅಂತಲ್ಲ, ಇಟ್ ಇಸ್ ಕಾಲ್ಡ್ ಸೆಲೆಕ್ಟಿವ್ ಮ್ಯೂಟಿಸಮ್. ಸೊ ಆ್ಯಂಡ್ ದಟ್ ಚೈಲ್ಡ್ ವಾಸ್ ಓನ್ಲಿ 7 years old. ಸೊ ಅವ್ರ ಅಮ್ಮ ಹೇಳ್ತಿರೋ ನನ್ನ ಮಗಳು ಮಾತಾಡೋದೇ ಇಲ್ಲ, ಮನೆಯಿಂದ ಹೊರಗೆ ಬಂದರೆ ಪ್ಲೀಸ್ ಹೆಲ್ಪ್ ಹರ್ ವಿತ್ ಆರ್ಟ್ ಅಂತ. So she came as a student just to learn art, but I understood the child needed more. So avaga, that is what became my research and my dissertation. So art ಮೂಲಕ she was able to talk to me. ಒಂದು ವರ್ಷ ಕ್ಲಾಸಿಗೆ ಬಂದ್ರೂ she was only saying hi ma'am, not anything after that. So ಅರ್ಥ ಬಂತು. There was a lot of family history also why the child was not talking. So she had a lot of inferiority complex because of her looks. ಸೊ ಅಪ್ಪ ಅಮ್ಮ ಬೆಳ್ಳಗಿದ್ದಾರೆ, ನಾನು ಯಾಕೆ ಹಿಂಗಿದ್ದೀನಿ. ಸೊ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆ್ಯಂಡ್ ಅದರ್ಸ್ ವುಡ್ ಮೇಕ್ ಕಮೆಂಟ್ಸ್ ಅಬೌಟ್ ಹರ್. ಅವಳಿಗೆ ಇಷ್ಟ ಆಗ್ತಿರಲಿಲ್ಲ. ಸೊ ಶಿ ಬಿಕೇಮ್ ಲೈಕ್ ಶಿ ವುಡಂಟ್ ಟಾಕ್. ಸೊ ಅದಕ್ಕೆ ಸೆಲೆಕ್ಟಿವ್ ಮ್ಯೂಟಿಸಮ್ ಅಂತ ಕರಿತೀವಿ. ಈ ಆರ್ಟ್ ಮೂಲಕ ಅವಳಿಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ, ನೌ ಶಿ ಇಸ್ ಅ ಬಬ್ಲಿ ಗರ್ಲ್. ಸೊ she is actually very good in math and science. Thara Sambrani movie ಹೌದು, ಇದೇ ಥರ topic. ಹೌದು. ಡಿಸ್ಲೆಕ್ಸಿಯಾ, that child has dyslexia. So then I liked it a lot. So ಸ್ಪೆಷಲ್ ಎಜುಕೇಷನಲ್ಲೇ ರಿಸರ್ಚ್ ಮಾಡ್ತಾ ಸೊ ಐ ವಾಂಟೆಡ್ ಟು ಬಿ an art therapist. ಸೊ ಮಕ್ಕಳಿಗಷ್ಟೇ ಅಲ್ಲ, ಐ ವಾಂಟೆಡ್ ಟು ವರ್ಕ್ ವಿತ್ adults. So I wanted to help women who go through a lot of ಪ್ರಾಬ್ಲಮ್ಸ್. ಹೌಸ್ ವೈಫ್ಸಿಗೆ ಎಷ್ಟು ಡಿಪ್ರೆಷನ್ ಇರುತ್ತೆ ಈಗ, ಆ್ಯಂಡ್ ಇಟ್ ಇಸ್ ನಾಟ್ ಟಾಕ್ಡ್ ಅಬೌಟ್. ಸೊ ಈಗ ಸ್ಟಿಗ್ಮಾ ಇಲ್ಲ, ದಟ್ ಈಸ್ ಗಾನ್. ಸೊ ವಿ ನೀಡ್ ಟು ಬ್ರಿಂಗ್ ಇನ್ ದ ಅವೇರ್ನೆಸ್. ವೇರಿಯಸ್ ಥೆರಪೀಸ್ ಇದೆ, ದೇ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್ ಅಂತ. ಆ್ಯಸ್ ಯು ವರ್ ಸೇಯಿಂಗ್, ಸೊ ಇಟ್ ಇಸ್ ನಾಟ್ ಓನ್ಲಿ pharmacological help, that is medicines. Along with medicines, therapies like this will help them in a longer way.
ಈಗ ತುಂಬ ಪ್ರಾಬ್ಲಮ್ ಏನಂದರೆ ಚೈಲ್ಡ್ ಮೊಲೆಸ್ಟೇಷನ್ ಜಾಸ್ತಿ, ಅದು ಹೇಳ್ಕೊಳಲ್ಲ. ಈವನ್ ಪೇರೆಂಟ್ಸ್ ಮಕ್ಕಳನ್ನ ಅಲ್ಲೇ ಸ್ಟಾಪ್ ಮಾಡ್ತಾರೆ, ಹೇಳ್ಬೇಡ ಎಲ್ಲೂ ಹೇಳ್ಬೇಡ ಅಂತ ಹೇಳಿ. ಆ್ಯಂಡ್ ಸಚ್ ಚಿಲ್ಡ್ರನ್ ಐದರ್ ದೇ ಬಿಕಮ್ ಎಕ್ಸ್ಟ್ರೋವರ್ಟ್ ಆರ್ ದೇ ಬಿಕಮ್ ಇಂಟ್ರೋವರ್ಟ್. ಇನ್ನೂ ಸಮ್ ಕೇಸಸಲ್ಲಿ ದೇ ಹಾರ್ಮ್ ದೆಮ್ಸೆಲ್ಸ್. ಕರೆಕ್ಟ್. ಸೊ ಈಗ ಸೊಸೈಟಿಲಿ ಪ್ರಾಬ್ಲಮ್ ಒಂಥರ ಇಲ್ಲ. ಈಗ ನನ್ನ ವ್ಯೂವರ್ಸ್ ಮ್ಯಾಕ್ಸಿಮಮ್ ನೀವು ತಾಯಂದ್ರಿದ್ದೀರಾ, ಎಷ್ಟೋ ಜನ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಾ ಇರ್ತೀರಾ. ನಿಮ್ಮ ಮಗು ಏನು ಮಾಡ್ತಾ ಇದೆ, ಯಾವ ರೀತಿ ನಡ್ಕೊಳ್ತಾ ಇದೆ, ಮಾತಾಡ್ತಾ ಇಲ್ವಾ, ಏನಕ್ಕೆ ಮಾತಾಡ್ತಾ ಇಲ್ಲ, ನಿಮ್ಗೆ ರೀಸನ್ ಗೊತ್ತಿದ್ರೆ ಓಕೆ. ಏನೂ ಗೊತ್ತಿಲ್ಲದೆ ಎಷ್ಟೋ ವರ್ಷಗಳು ಹೀಗೆ ತಳ್ಳಿರ್ತೀರ, ನನ್ನ ಯಾರ ಜೊತೆ ಮಾತಾಡಲ್ಲ, ಅವಳು ಯಾವಾಗಲೂ ಹೀಗೆ ರೂಮಲ್ಲಿ ಹೋಗಿ ಬಾಗ್ಲು ಹಾಕ್ಕೋತಾಳೆ, ಯಾಕೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಲ್ಲ. ಸೊ ಇಲ್ಲೊಂದು ಒಳ್ಳೆ ಆಪ್ಷನ್ ಇದೆ. ನಿಮ್ಮ ಮೇಡಮ್ನ ನಾನು ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಹಾಗೆ ನಿಮಗೆ ಆನ್ಲೈನ್ ಸರ್ವಿಸ್ ಕೂಡ ಸಿಗುತ್ತೆ, ಮೇಡಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ಲೈನ್ ಕೂಡ. ದಯವಿಟ್ಟು ಹೇಳ್ತೀನಿ, ಈ ಥರ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾಯಿದ್ರು, ನಿಮ್ಮ ಹಸ್ಬೆಂಡ್ ಫೇಸ್ ಮಾಡ್ತಾಯಿದ್ರು, ಮಕ್ಕಳು ಫೇಸ್ ಮಾಡ್ತಾಯಿದ್ರು, ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ. ಮ್ಯಾಮ್, ಈಗ ಏನಾದರೂ ಒಂದು ಸಿಂಪ್ಟಮ್ಸ್ ಇರುತ್ತಾ, ಅಥವಾ ಎಂಥವರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ? ನಾನು ಹೇಳ್ದಂಗೆ ಎನಿಬಡಿ ಕ್ಯಾನ್ ಯೂಸ್ ಆರ್ಟ್ ಥೆರಪಿ. ಅವ್ರಿಗೆ ಸಮಥಿಂಗ್ ಡೀಪ್ ಡೌನ್ ಏನಾನ ಪ್ರಾಬ್ಲಮ್ ಇರ್ಬೋದು. ಸೊ ಬಟ್ ಡಯಾಗ್ನೋಸ್ ಆಗಿದ್ರೂ ಬರ್ಬೋದು. ಸೊ ಟ್ರಾಮಾ ನಾನು ಹೇಳ್ದಂಗೆ, ಸೊ ಚೈಲ್ಡ್ಹುಡ್ ಟ್ರಾಮಾ ಇರ್ಬೋದು. ಆ್ಯಂಡ್ ಆ್ಯಸ್ ಯು ಸೆಡ್ ಮೊಲೆಸ್ಟೇಷನ್, sexual abuse. Yes. So I'm actually associated with an NGO. So I work at an NGO. So these are all girl children. They're rescued from different kinds of sexual abuses. ಸೊ ಈ ಮಕ್ಕಳಿಗೆ ಹೆಲ್ಪ್ ಮಾಡೋದು ಥ್ರೂ ಆರ್ಟ್. ಅಂದರೆ ಅವರಿಗೆ ಆ ಇನ್ಸಿಡೆಂಟ್ಸ್ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇರಲ್ಲ ಮಕ್ಕಳಿಗೆ. ಸಿಂಪ್ಟಮ್ಸ್ ಏನು ಅಂದರೆ ದೇ ಡೋಂಟ್ ವಾಂಟ್ ಟು ಟಾಕ್. ಅವ್ರಿಗೆ ಮೆಮೊರಿ ಕೂಡ ಲಾಸ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇರಿಟೇಷನ್ ಇರ್ಬೋದು. ದೇ ಹ್ಯಾವ್ ಅದರ್ ಬಿಹೇವಿಯರಲ್ ಇಶ್ಯೂಸ್ ಬಿಕಾಸ್ ಆಫ್ ದಿಸ್. ಸೊ ಆರ್ಟ್ ಮೂಲಕ ಅವ್ರನ್ನಕ್ಕೆ ದೇ ಕ್ಯಾನ್ ಟಾಕ್ ಅಬೌಟ್ ದೇರ್ ಫೀಲಿಂಗ್ಸ್ ವಿತೌಟ್ ಎನಿ ಜಡ್ಜ್ಮೆಂಟ್, ವಿತೌಟ್ ಬೀಯಿಂಗ್ ಥ್ರೆಟನ್ಡ್. So and what we do, we enable the child to make some art. Art ಮೂಲಕ we understand. Classroom or so this at the NGO, yes, they have a facility. So and I give virtual sessions. So and I'm also a wellness and art coordinator at a CBSE school. So I have these roles. Nice of you, ma'am. ಇಷ್ಟೊಂದು ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡಿದ್ದೀರಾ. And let society make use of you. ಯಾಕಂದ್ರೆ ಈ ತರ ತುಂಬಾ ಅಪರೂಪ. ದುಡ್ಡೇ ಮಾಡಬೇಕು ಅಂದ್ರೆ ತುಂಬಾ ನಿಮಗೂ ತುಂಬಾ ಆಪ್ಷನ್ಸ್ ಇತ್ತು, ಬಿಕಾಸ್ ಯು ಆರ್ MBA ಗ್ರಾಜುಯೇಟ್. ಸೊ ತುಂಬಾ ಮಾಡ್ಬೋದಿತ್ತು. ಏನೋ ಡಿಫ್ರೆಂಟ್ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ತುಂಬಾ ಅಪರೂಪಕ್ಕೆ ಈ ತರ ಎಲ್ಲ ಸರ್ವಿಸ್ ಕೊಡಬೇಕು ಅಂತ ಅನ್ಕೊಳ್ಳೋದು. ನಂಗೆ ಇತ್ತೀಚೆಗೆ ನಿಮ್ಮ ತಂದೆಯವರಿಂದ ಗೊತ್ತಾಗಿದ್ದು, ನಿಮ್ದು ಅಲ್ಯೂಮಿನಿಯಲ್ಲೂ ಬಂದು ನಿಮ್ಮ ಸ್ಕೂಲಲ್ಲಿ ನೀವು ಓದಿದಂತ ಶಾಲೆಯಲ್ಲಿ ನಿಮ್ಮ ಆರ್ಟ್ ಥೆರಪಿನ ಒಂದು ಎಕ್ಸ್ಪ್ಲೋರ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಸೊ ಇದು ಸೆಂಟ್ ಪಾಲ್ ಸ್ಕೂಲ್ ಮಕ್ಕಳಿಗೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಆಂಗ್ಸೈಟಿ ಮಕ್ಕಳಿಗೆ. ಸೊ ಎಲ್ಲರಿಗೂ ಇರುತ್ತೆ ಆಂಗ್ಸೈಟಿ. ಸರ್ಟನ್ ಅಮೌಂಟ್ ಆಫ್ ಆಂಗ್ಸೈಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಮಕ್ಕಳಿಗೆ ಐ ಡಿಡ್ ಹ್ಯಾವ್ ಅ ವರ್ಕ್ಶಾಪ್. ಸೊ ಆರ್ಟ್ ಥೆರಪಿ ವರ್ಕ್ಶಾಪ್. ಸೊ ಆ ವರ್ಕ್ಶಾಪಲ್ಲಿ ಅವ್ರು ಏನು ಕಲ್ತರು, ದೇ ಕ್ಯಾನ್ ಗೋ ಬ್ಯಾಕ್ ಹೋಮ್ ಅಂಡ್ ಡೂ ಇಟ್. ನೆಕ್ಸ್ಟ್ ಟೈಮ್ ನನಗೆ ತುಂಬ ಆಂಕ್ಷಿಯಸ್ ಆಯಿತು ಅಂದರೆ ಐ ಶೋಡ್ ದಮ್ ಸಮ್ ಟ್ರಿಕ್ಸ್. ಐ ಮೀನ್ ನಾಟ್ ಟ್ರಿಕ್ಸ್ ಪರ್ ಸೆ, ಟೆಕ್ನಿಕ್ಸ್, ಹೌ ಟು ಸಿಟ್ ವಿತ್ ದ ಆರ್ಟ್ ಆ್ಯಂಡ್ ಮೈಂಡ್ಫುಲ್ನೆಸ್ ಬೇಸ್ಡ್ ಪ್ರಾಕ್ಟಿಸಸ್ನ ಅವ್ರ ಮನೇಲೇ ಹೇಗೆ ಮಾಡ್ಕೋಬೋದು. ಸೊ ಯು help them like that anta. So I got a chance to do that at my school. And you also said ನೀವು ಕೂಡ ಆರ್ಟ್ ಇಂದಾನೆ ನೀವು ಕಾಮ ಆದ್ರಿ, ನಿಮಗೂ ಹೆಲ್ತ್ ಇದ್ದಾಗ ಅಮ್ಮನಿಗೂ ಹುಷಾರಿಲ್ದಾಗ ಅವರು ಈ ತರ ಮಾಡಿದ್ರು ಅಂತ. ಸೊ ಮ್ಯಾಮ್ ಅದೇ ಹೇಳ್ತಾ ಇದ್ದೆ, ಈಗ ನಾಟ್ ನೆಸೆಸರಿಲಿ ಡಯಾಗ್ನೋಸ್ ಆಗಿರ್ಬೇಕು ಅಂತ. ಮೆಡಿಕಲ್ ಆರ್ಟ್ ಥೆರಪಿ ಕೂಡ ತುಂಬ ಪಾಪ್ಯುಲರ್ ಆಗ್ತಾ ಇದೆ, ಹೆಲ್ಪ್ ಆಗುತ್ತೆ. ಸೊ ವೆನ್ ಐ ವಾಸ್ ಗೋಯಿಂಗ್ ಥ್ರೂ ಮೈ ಓನ್ ಹೆಲ್ತ್ ಚಾಲೆಂಜಸ್, ಸೊ ಐ ಮೇಡ್ ಅ ಲಾಟ್ ಆಫ್ ಆರ್ಟ್ ಫಾರ್ ಮೈ ಓನ್ ಸೆಲ್ಫ್. ಸೊ ಅದರಿಂದ ನನಗೆ ಹೀಲಿಂಗ್, ಸೊ ಒನ್ ಇಸ್ ಮೆಂಟಲ್ ಹೀಲಿಂಗ್ ಆಬ್ವಿಯಸ್ಲಿ, ಬಟ್ ಫಿಸಿಕಲಿ ಆಲ್ಸೋ ಐ ಹೀಲ್ಡ್ ಫಾಸ್ಟರ್. ಸೊ ನಮ್ಮ ಮದರ್ಗೆ ಹೇಳ್ಕೊಟ್ಟೆ ಹೇಗೆ ಮಾಡಬೇಕು ಅಂತ. ಸೊ ಆ್ಯಂಡ್ ದಟ್ ವೇ ಆರ್ಟ್ ಥೆರಪಿ ಹ್ಯಾಸ್ ಅ ವೈಡರ್ ರೋಲ್ ಇನ್ ಎವ್ರಿಥಿಂಗ್. ಐ ವಿಲ್ ಫಾಲೋ ದಿಸ್. ಯಾಕಂದ್ರೆ ನನಗೆ ತುಂಬಾ ಚೆನ್ನಾಗಿ ಪೇಂಟಿಂಗ್ ಬರುತ್ತೆ, ಬಟ್ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ ಕಂಪ್ಲೀಟ್ ಆಗಿ. ವೆನ್ ಐ ಫೀಲ್ ಲೈಕ್ ಸ್ಟ್ರೆಸ್ ಆಗ್ತಾ ಇದೆ ನನಗೆ ಅಂತ ಅನ್ಸಿದಾಗ ಡೆಫಿನೆಟ್ಲಿ ಐ ಟ್ರೈ ದಿಸ್. ಐ ವಿಲ್ ಟೆಲ್ ಯು ವಾಟ್ ಹ್ಯಾಪನ್ಸ್ ನೆಕ್ಸ್ಟ್. ಈ ಆರ್ಟ್ ಥೆರಪಿಗೆ ಯು ಡೋಂಟ್ ನೀಡ್ ಟು ಹ್ಯಾವ್ ಆರ್ಟಿಸ್ಟಿಕ್ ಸ್ಕಿಲ್ಸ್. ಯಾರನ್ನ ಮಾಡ್ಬೋದು, ಬಟ್ ಅಂದ್ರೆ ಗೈಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಥೆರಪ್ಯೂಟಿಕ್ ಸೆಟ್ಟಿಂಗ್ ಅಲ್ಲೇ ಮಾಡಬೇಕು. ಸೊ ಯು ನೀಡ್ ಟು ಗೋ ಅಂಡ್ ಅಪ್ರೋಚ್ ಇಟ್ ಸರ್ಟಿಫೈಡ್ ಆರ್ಟ್ ಥೆರಪಿಸ್ಟ್. ಸೊ ಇದು ತುಂಬಾ ಇಂಪಾರ್ಟೆಂಟ್, ಬಿಕಾಸ್ a lot of people who call themselves as art therapist, but
ಅವ್ರು ಸರ್ಟಿಫೈಡ್ ಇದ್ದಾರಾ ಅಂತ ನಾವು ತಿಳ್ಕೊಬೇಕು. ತಿಳ್ಕೊಬೇಕಾಗುತ್ತೆ. ಹೌದು. ಸೊ ಇಟ್ ಈಸ್ ಆ್ಯಕ್ಚುಲಿ 3 years ಪೋಸ್ಟ್ ಮಾಸ್ಟರ್ಸ್ ಪ್ರೋಗ್ರಾಮ್ ನಾನು ಮಾಡ್ಕೊಂಡಿರೋದು ಕೆನಡಾ ಯೂನಿವರ್ಸಿಟಿಯಿಂದ. ಸೊ ತಿಳ್ಕೊಂಡ್ರಲ್ಲ ಮೇಡಮ್, ಆ ಫೀಲ್ಡಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಕೂಡ ಇದ್ದಾರೆ, ಅದ್ರ ತಕ್ಕಂಗೆ ಓದಿದ್ದಾರೆ ಕೂಡ. ಈ ಥರ ಸರ್ಟಿಫೈಡ್ ಇರುವಂಥ ಆರ್ಟ್ ಥೆರಪಿಸ್ಟ್ ಹತ್ರ ದಯವಿಟ್ಟು ಹೋಗಿ ಏನೇ ಪ್ರಾಬ್ಲಮ್ಸ್ ಇದ್ರು ಡಿಸ್ಕಸ್ ಮಾಡಿ ಓಪನ್ ಆಗಿ ಹೇಳ್ಕೊಳ್ಳದೆ ಇರೋವಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದೆ, ದಯವಿಟ್ಟು ಈ ಒಂದು ಥೆರಪಿನ ತಗೊಳ್ಳೋಕ್ಕೆ ನೀವು ಸಹಕರಿಸ್ರಿ ಅಂತ ಹೇಳ್ತೀನಿ. ಇನ್ನೇನಾದರೂ ಶೇರ್ ಮಾಡ್ತಿದ್ಯಾ? ದಿಸ್ ವಿಲ್ ಹೆಲ್ಪ್ ವಿತ್ ಡಿ ಅಡಿಕ್ಷನ್. ಓಕೆ. ಆಲ್ಕೋಹಾಲಿಸಮ್ ಇದ್ರೆ, ಡಿ ಅಡಿಕ್ಷನ್ಗೆ, ಸಬ್ಸ್ಟೆನ್ಸ್ ಅಬ್ಯೂಸ್ ಇದ್ರೆ, ಅಂಡ್ ಐ ಆಲ್ಸೋ ವರ್ಕ್ ವಿತ್ ಸ್ಪೆಷಲ್ ಪಾಪ್ಯುಲೇಷನ್ ಅಂತ ಹೇಳ್ತಾ ಇದ್ನಲ್ಲ, LGBTQ. ಸೊ ಆರ್ಟ್ ಥೆರಪಿ ತುಂಬಾ ಹೆಲ್ಪ್ ಆಗುತ್ತೆ. ಕೈಂಡ್ ಆಫ್ ಡೂಯಿಂಗ್ ಸೋಷಿಯಲ್ ಸರ್ವಿಸ್ ನಿಮ್ದು. ಸೊ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ಮೇಡಮ್ಗೆ, ನೆಕ್ಸ್ಟ್ ಟೈಮ್ ನಮ್ಮ ಈವೆಂಟ್ ಅಲ್ಲಿ ಬರಲಿ, ಅವರ ಆರ್ಟ್ ಥೆರಪಿಸ್ಟ್ ಆಗಿ ಬರಲಿ, ಅವರ ಆರ್ಟ್ ಕೂಡ ಎಕ್ಸಿಬಿಟ್ ಮಾಡಲಿ. ಬಿಕಾಸ್ ಆ ಬ್ಲಡ್ ಅಲ್ಲಿ ಇದೆ, ಫುಲ್ ಫ್ಯಾಮಿಲಿ ಆರ್ಟಿಸ್ಟ್ಗಳು, ಒಬ್ಬೊಬ್ರು ಒಂದೊಂದು ಫೀಲ್ಡ್ ಅಲ್ಲಿ ಆರ್ಟಿಸ್ಟ್ಗಳು. ಸೊ ಹೋಪ್ ಟು ಸಿ ಎವ್ರಿಬಡಿ ಇನ್ ಆರ್ ಈವೆಂಟ್ ನೆಕ್ಸ್ಟ್ ಟೈಮ್. ಡೆಫಿನೆಟ್ಲಿ. ಸೊ ಕೇಳಿದ್ರಲ್ಲ, ಇಷ್ಟೆಲ್ಲ ಮಾಹಿತಿ ನಮ್ಗೆ ಸಿಕ್ಕ ಮೇಲೆ ನಿಜವಾಗ್ಲೂ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ತುಂಬ ಡಿಫ್ರೆಂಟ್. ನಾನು ನಿಜವಾಗ್ಲೂ ಕೇಳೇ ಇರಲಿಲ್ಲ ಇಲ್ಲಿವರೆಗೂ. ಅಂಕಲ್ ಬಾಯಲ್ಲೇ ಫಸ್ಟ್ ಟೈಮ್ ನನ್ನ ಮಗಳು ಆರ್ಟ್ ಥೆರಪಿಸ್ಟ್ ಅಂತ ಹೇಳಿದಾಗ ಏನದು ಅಂತ ಕೇಳಿದೆ ನಾನು. ನನಗೂ ಕೂಡ ಅದ್ರ ಬಗ್ಗೆ ನಾಲೆಜೇ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮಗೋಸ್ಕರ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಇವತ್ತು, ಬಿಡುವು ಮಾಡಿಕೊಂಡು ನಮ್ಮ ಚಾನಲ್ಗೆ ಒಂದಿಷ್ಟು ಬಿಟ್ ಕೊಡೋಕ್ಕಂತಲೇ ಬಂದಿದ್ದಾರೆ ಪಾಪ. ಅವ್ರದ್ದೇ ಶಾಪು, ಯಾವಾಗಾದರೂ ಬಂದು ಹೋಗ್ಬೋದಿತ್ತು. ಇವತ್ತು ನಾವು ವಿಡಿಯೋ ಶೂಟ್ ಮಾಡ್ತಾ ಇರೋದಕ್ಕೆ ಅಲ್ಲಿಂದ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೀಪ್ ಗೈಡಿಂಗ್ ಪೀಪಲ್. ಇದೇ ತರ ನಿಮ್ಮ ಸರ್ವಿಸ್ ಮುಂದುವರೆಯಲಿ, ಜನ ಅದನ್ನ ಉಪಯೋಗಿಸ್ಕೊಳ್ಳಿ. Thank you so much for the opportunity, Gayithri. And so ನನ್ನ website details definitely you can provide in the channel. I'll provide in the description box. Please ನೋಡಿ, ಕಾಂಟ್ಯಾಕ್ಟ್ ಮಾಡಿ. Thank you. Thank you.